ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತು ನವಗ್ರಹಗಳು ಹಾಗೂ ದ್ವಾದಶ ರಾಶಿಗಳು ಇವುಗಳ ಬಗ್ಗೆ ಫಾಸ್ಟಾಗಿ ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಗ್ರಹಗಳು ಒಟ್ಟು ಇರೋದು 9. ಅದರಲ್ಲಿ 7 ಭೌತಿಕವಾಗಿ ಗ್ರಹಗಳಿದೆ, 2 ಛಾಯಾಗ್ರಹಗಳು. ಇವುಗಳು ಇಲ್ಲ ಆದರೂ ಇದ್ದಾವೆ, ಅದೇ ಲಾಜಿಕ್ಕು. ಇವುಗಳೆರಡನ್ನು ಭೌತಿಕವಾಗಿ ಇವುಗಳ ಅಸ್ತಿತ್ವ ಇಲ್ಲ, ಆದರೆ ಇವು ಛಾಯಾಗ್ರಹಗಳು. ರಾಹುಕೇತು ಇವು ಚಂದ್ರನ ಉತ್ತರ ಮತ್ತು ದಕ್ಷಿಣ ಧ್ರುವಕ್ಕೆ ಇರ್ತವೆ. ಚಂದ್ರನ ಉತ್ತರ ಧ್ರುವವನ್ನ ನಾರ್ತ್ ನೋಡನ್ನ ರಾಹು ಅಂತ ಕರೀತಾರೆ, ಅದರ ಸೌತ್ ನೋಡನ್ನ ಕೇತು ಅಂತ ಕರೀತಾರೆ. ವಿಷ್ಣು ಪುರಾಣದಲ್ಲಿ ವಿಷ್ಣು ದಶಾವತಾರವನ್ನು ನೀವು ನೋಡಿದಾಗ ವಿಷ್ಣು ಪರಮಾತ್ಮನು ರಾಹು ಮತ್ತು ಕೇತುಗಳನ್ನ ತನ್ನ ವಿಷ್ಣು ಚಕ್ರದಿಂದ ಸ್ವರಭಾನು ಅನ್ನುವಂಥ ರಾಕ್ಷಸನು ಅಮೃತಪಾನ ಮಾಡಿರೋದ್ರಿಂದ ಅವನು ಮುಂದೆ ತನ್ನ ಶಕ್ತಿಯನ್ನು ದುರುಪಯೋಗಪಡಿಸಿಕೊಳ್ಳುತ್ತಾನೆ ಅಂತ ತಿಳ್ಕೊಂಡು ಅವನ ಶಿರಚ್ಛೇದನ ಮಾಡ್ತಾರೆ. ಆಗ ಆಗಿರುವಂತಹ ಶಿರವೇ ರಾಹು, ಕೇತುನೇ ದಡ ಬಾಡಿ. ಅವನ ಬರೀ ದೇಹ ಏನಿದೆ ಅದು ಕೇತು ಆಗುತ್ತೆ. ಕೇತುವಿಗೆ ತಲೆ ಇಲ್ಲ, ರಾಹುವಿಗೆ ಶರೀರ ಇಲ್ಲ, ಬರೀ ತಲೆ ಇದೆ, ಬುಡನೇ ಇಲ್ಲ ರಾಹುಗೆ. ಅದಕ್ಕೆ 2 ಛಾಯಾಗ್ರಹಗಳು. ಇವೆರಡೂ ಚಂದ್ರನ ಸುತ್ತನೇ ಸುತ್ತಾ ಇರ್ತವೆ, ಚಂದ್ರನ ಜೊತೆನೇ ಇರ್ತವೆ, ಚಂದ್ರನಿಗೆ ಗ್ರಹಣ ನಡೆಸ್ತವೆ. ಯಾಕಂದ್ರೆ ಚಂದ್ರನೇ ಕಂಡುಹಿಡಿದಿದ್ದು ಇವನು ದಾನವ ಅಂತ, ಇವನೇ ಕಾರಣ ಆಗ್ತಾನೆ ಇವುಗಳ ಶಿರಚ್ಛೇದನಕ್ಕೆ. ಹೀಗಾಗಿ ಇವೆರಡೂ ಚಂದ್ರನಿಗೆ ಗ್ರಹಣ ನಡೆಸ್ತವೆ ಯಾವಾಗಲೂ. ಈಗ ಈ ಎಲ್ಲ ಗ್ರಹಗಳು ಹಾಗೂ ದ್ವಾದಶ ರಾಶಿಗಳನ್ನ ತಿಳ್ಕೊಳ್ಳೋಣ. ಸೂರ್ಯ ಫಸ್ಟ್. ಸೋಲಾರ್ ಸಿಸ್ಟಮ್ ಅಲ್ಲಿ, ಸೌರಮಾನದಲ್ಲಿ, ಆಕಾಶದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪ್ಲಾನೆಟ್ ಸೂರ್ಯ. ಸೂರ್ಯ ಅಂದ್ರೆ ರಾಜ, ಸೂರ್ಯ ಅಂದ್ರೆ ಕಿಂಗು. ಮತ್ತೆ ಒಂದೊಂದೇ ಗ್ರಹಗಳ ಬಗ್ಗೆ, ಒಂದೊಂದೇ ರಾಶಿ ಬಗ್ಗೆ ಡಿಟೇಲ್ ಆಗಿ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲು ಸೂರ್ಯನಿಗೆ ಒಂದೇ ಒಂದು ರಾಶಿ ಇದೆ, ಸಿಂಹ ರಾಶಿ. ಇದು ಚಂದ್ರನಿಗೂ ಒಂದೇ ರಾಶಿ, ಕಟಕ ರಾಶಿ. ಇವೆರಡೂ ರಾಯಲ್ ಸೈನ್ಸ್, ರಾಯಲ್ ಪ್ಲಾನೆಟ್ಸ್, ರಾಜಸಿಕ ರಾಶಿಗಳು ಅಂತ ಕರೀತಾರೆ. ಈ ರಾಶಿಗಳಲ್ಲಿ, ಈ ಲಗ್ನಗಳಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳನ್ನ ನೀವು ನ್ಯಾಚುರಲ್ ಆಗಿ ಒಬ್ಬ ಕಿಂಗ್ ತರ ಅವನ್ನ ನೋಡಬಹುದು. ಅವನಲ್ಲಿ ಸ್ವಾಭಾವಿಕವಾಗಿ ಅವನ ಸ್ವಭಾವ, ಅವನ ನಡತೆ, ಅವನ ನಡೆನುಡಿ ಸ್ವಲ್ಪ ರಾಜರ ತರನೇ ಸಿಮಿಲಾರಿಟೀಸ್ ಅವರಲ್ಲಿ ಕಾಣಿಸುತ್ತೆ. ಇದೇ ಬ್ಯೂಟಿ ಆಫ್ ದ ಆಸ್ಟ್ರಾಲಜಿ. ಜ್ಯೋತಿಷ್ಯವನ್ನ ಹೆಂಗ್ ನೋಡ್ಬೇಕು ಅಂತಂದ್ರೆ, ಸಿಂಹ ರಾಶಿಯಲ್ಲಿ ಹುಟ್ಟದ ಅವನ ಗತ್ತು ಗಾಂಭೀರ್ಯ ರಾಜನ ತರ ಇರುತ್ತೆ. ಅವನಿಗೆ ಸ್ವಲ್ಪ ಅಹಂಕಾರ ಇರುತ್ತೆ, ಯಾಕೆಂದ್ರೆ ಸೂರ್ಯ ಸ್ವಂತ ಬೆಳಕು, ಅವನಿಗೆ ಬೇರೆಯವ್ರ ಬೆಳಕೆ ಬೇಕಾಗಿಲ್ಲ. ಸೂರ್ಯನಿಂದ ಇನ್ನೊಬ್ಬರಿಗೆ ಬೆಳಕು ಸಿಗುತ್ತೆ ವಿನಃ ಬೇರೆಯವರಿಂದ ಸೂರ್ಯನಿಗೆ ಏನು ಬೆಳಕಿಲ್ಲ. ಹೀಗಾಗಿ ಈ ಎಲ್ಲಾ ಗ್ರಹಗಳನ್ನು ಸೂರ್ಯನಿಗೆ ಸುತ್ತಾಗ್ತವೆ. ನ್ಯೂಟನ್ಸ್ ಲಾ ಆಫ್ ಗ್ರಾವಿಟೇಷನ್ ಅಲ್ಲಿ ನಾವು ಅದನ್ನ ನೋಡಬಹುದು. ಸೂರ್ಯನ ಸುತ್ತ ಎಲ್ಲ ನವಗ್ರಹಗಳು ಸುತ್ತಾ ಇರ್ತವೆ. ಅದಕ್ಕೆ ಇದನ್ನ ರಾಜ ಅಂತ ಕರೆದಿರೋದು. ಸಿಂಹ ರಾಶಿಗೆ ಅಧಿಪತಿ ಸೂರ್ಯನಾಗ್ತಾನೆ. ಜಾತಕದಲ್ಲಿ ಸಿಂಹ ರಾಶಿ ಪಂಚಮ ಭಾವದಲ್ಲಿ ಬರುತ್ತೆ. ಅದನ್ನ ಈ ಕಡೆ ಒಂದ್ ಕಡೆ ಚಾರ್ಟ್ ಹಾಕಿಟ್ಟಿರ್ತೀನಿ, ತೋರಿಸ್ತೀನಿ. ಈಗಿದು ಫಸ್ಟ್ ಸೂರ್ಯ ಇಲ್ಲಿ ಬರ್ತಾನೆ, ಪಂಚಮ ಭಾವ. ಇದು ಸಿಂಹ ರಾಶಿ. ಕಾಲಪುರುಷನ ಜಾತಕದಲ್ಲಿ ಸಿಂಹ ರಾಶಿ ಡಿಫಾಲ್ಟ್ ಆಗಿ ಫಿಕ್ಸ್. ಇದು ಸಿಂಹ ರಾಶಿ. ಇದು ಸೂರ್ಯನ ಮನೆ, ಒಂದೇ ಒಂದು ಮನೆ. ಸೂರ್ಯನಿಗೆ ಇಲ್ಲಿ ಇರೋರಿಗೆಲ್ಲ ಉಳಿದಿರೋ 5 ಗ್ರಹಗಳಿಗೆ 2 ಮನೆಗಳ ಅಧಿಪತ್ಯ ಇದೆ. ಅಂದ್ರೆ ಒಬ್ಬ ಮನುಷ್ಯನಿಗೆ 2 ಬಂಗ್ಲೆ ಇದ್ದಂಗೆ, 2 ಫ್ಲಾಟ್ ಇದ್ದಂಗೆ. 2ಕ್ಕೂ ಓನರ್ ಇವರಿಲ್ಲ, ಇವರಿಬ್ಬರಿಗೆ ಮಾತ್ರ ಒಂದೊಂದೇ ಇದೆ. ಆದರೆ ಇವೆಲ್ಲವೂ ಇದೊಂದಕ್ಕೆ ಸಮ. ಸಿಂಹ ರಾಶಿ, ಸೂರ್ಯ ಗ್ರೇಟ್ ಕಿಂಗ್ ಆಗಿರೋದ್ರಿಂದ. ನೆಕ್ಸ್ಟ್ ಚಂದ್ರ ಮನಸ್ಸಿನ ಕಾರಕ, ಚಂದ್ರ ಜಲದ ಕಾರಕ. ಇವರಿಗೆ ಕಟಕ ರಾಶಿಯನ್ನು ಕೊಟ್ಟಿದ್ದಾರೆ. ಸ್ವಗ್ರಹ ಬಂದು ಚಂದ್ರಂದು 4th. ಇದು ಇಲ್ಲಿ ಕಟಕ ರಾಶಿ ಬರುತ್ತೆ ಕಾಲಪುರುಷನ ಜಾತಕದಲ್ಲಿ. ಇದಕ್ಕೆ ಕ್ಯಾನ್ಸರ್ ಅಂತಾನು ಕರೀತಾರೆ, ಇದಕ್ಕೆ ಲಿಯೋ ಅಂತ ಕರೀತಾರೆ. ಚಂದ್ರ ಈ ಮನೆಗೆ ಅಧಿಪತಿ ಆಗ್ತಾನೆ. 3ನೇದು ಬಂದು ಮಂಗಳ, ದ ಪ್ಲಾನೆಟ್ ಆಫ್ ಫೈರ್, ದ ಪ್ಲಾನೆಟ್ ಆಫ್ ಫೈಟ್, ದ ಪ್ಲಾನೆಟ್ ಆಫ್ ಫೋರ್ಸ್. ಮಂಗಳ ಮೇಷ ಮತ್ತು ವೃಶ್ಚಿಕ ರಾಶಿಗಳಿಗೆ ಅಧಿಪತಿ. 2 ರಾಶಿಗಳ ಕಾರಕತ್ವ ಇದೆ, 2 ರಾಶಿಗಳ ಅಧಿಪತ್ಯ ಕುಜನಿಗಿದೆ. ಮಾರ್ಸ್ಗೆ ಮೇಷ ರಾಶಿ ಇಲ್ಲಿ ಬರುತ್ತೆ. ಎರೀಸ್ ವೃಶ್ಚಿಕ 8. ಇದು 8th ಹೌಸ್, ಇದು ಫಸ್ಟ್ ಹೌಸ್.
ಈ 2 ರಾಶಿಗಳಿಗೂ ಕುಜನೇ ಅಧಿಪತಿ ಡಿಫಾಲ್ಟ್ ಆಗಿ ಮೂಲತಃ. ನೆಕ್ಸ್ಟ್ ಬರೋದು ಬುಧ. ಬುಧನು ವಾಣಿಯ ಕಾರಕ, ವಿದ್ಯೆಯ ಕಾರಕ. ಇವನಿಗೆ ನೋಡಿ ಮಾತು, ವಾಣಿ ಅಂದ್ರೆ ಈ 3ನೇ ಹೌಸ್ ಇದೆ, ಕಲೆ, ಕಾಮಿಡಿ ಮಾಡಬೇಕು ಅಂತಂದ್ರೆ, ಆಕ್ಟಿಂಗ್ ಮಾಡಬೇಕು ಅಂತಂದ್ರೆ ಬುಧನ ಸಪೋರ್ಟ್ ಬೇಕು. ಬುಧ ಚೆನ್ನಾಗಿದ್ದಾಗ ವ್ಯಕ್ತಿ ಒಳ್ಳೆಯ ಮಾತುಗಾರನಾಗ್ತಾನೆ, ಅವನು ಒಳ್ಳೆಯ ಆಕ್ಟರ್ ಆಗ್ತಾನೆ, ಒಳ್ಳೆ ಕಾಮಿಡಿ ಸೆನ್ಸ್ ಇರುತ್ತೆ, ಟೈಮಿಂಗ್ ಸೆನ್ಸ್ ಇರುತ್ತೆ ಇವರಿಗೆ. ಈ 2 ರಾಶಿಯವರಿಗೆ ನೀವು ಬೇಕಿದ್ರೆ ಅಬ್ಸರ್ವ್ ಮಾಡಿ ನೋಡ್ಬೋದು. ಮಿಥುನ ರಾಶಿ ಮತ್ತೆ ಕನ್ಯಾ ರಾಶಿಯವ್ರನ್ನ, ಅವ್ರಿಗೆ ನ್ಯಾಚುರಲ್ ಆಗಿ ನಾಮರಾಶಿ ಇದ್ರೂ ಸಹ ಒಂದ್ ವೇಳೆ ಲಗ್ನವೂ ಮಿಥುನ ಅಲ್ಲ, ರಾಶಿನೂ ಕನ್ಯಾ ಅಲ್ಲ, ಮಿಥುನ ಅಲ್ಲ ಆದಾಗ, ಬರೀ ನಾಮರಾಶಿಯಿಂದನೂ ಮಿಥುನ ಕನ್ಯಾ ಬಂದಾಗ ಅವರಿಗೆ 20% ರಿಸಲ್ಟ್ಸ್ನ ನೀವು ನೋಡ್ಬೋದು. ಕಾಮಿಡಿ ಮಾಡಬೇಕು ಅಂತಂದ್ರೆ ಬುಧ ಬೇಕೇ ಬೇಕು. ಹೀಗಾಗಿ ಬುಧನ ಮನೆಗಳು ಯಾವ್ಯಾವ ಬರ್ತವೆ ಇಲ್ಲಿ ಅಂತಂದ್ರೆ, ಇದು 3 ಮಿಥುನ ರಾಶಿ, ಇದು ಕನ್ಯಾ ರಾಶಿ. ಈ 2ಕ್ಕೂ ಓನರು ಬುಧ. ಮರ್ಕ್ಯುರಿ, ಇದಕ್ಕೆ ಜಮಿನಿ, ಇದಕ್ಕೆ ವರ್ಗು ಅಂತ ಕರೀತಾರೆ. ನೆಕ್ಸ್ಟ್ ಗುರು, ಸೌರಮಂಡಲದಲ್ಲಿರುವ ಅತ್ಯಂತ ವಿಶಾಲವಾದಂಥ ಗ್ರಹ, ವೆರಿ 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 ಹ್ಯೂಜ್ ಪ್ಲಾನೆಟ್ ಗುರು. ಗುರುಗಳಿಗೆ 2 ಮನೆಗಳ ಆಧಿಪತ್ಯ ಇದೆ ಇವ್ರಿಗೂ, ಒಂದು ಧನು ಮತ್ತೆ ಮೀನ. ಧನು ರಾಶಿ ಭಾಗ್ಯಸ್ಥಾನ, ಮೀನ ರಾಶಿ ವ್ಯಯಸ್ಥಾನ, 12ನೇ ಮನೆ. ಇದು 9th ಹೌಸ್, ಇದು 12th ಹೌಸ್. ಇವೆರಡಕ್ಕೂ ಅಧಿಪತಿ ಗುರುಗಳು. ಭಾಗ್ಯವನ್ನ ಬರೆಯುವವರೇ ಗುರುಗಳು, ನಿಮ್ಮ ಲಕ್ಕನ್ನ ಬರೆಯುವವರೇ ಗುರುಗಳು. ನಿಮ್ಮ ಸ್ಟಾರ್ ಅನ್ನ, ಅವನ್ ಸ್ಟಾರ್ ಚೆನ್ನಾಗಿತ್ತು, ಅವನ್ ಬೆಳೆದ ಬೇಗ. ಒಬ್ಬ ಹೀರೋ ಇರ್ತಾನೆ, ತುಂಬಾ ಸ್ಟ್ರಗಲ್ ಮಾಡ್ತಿರ್ತಾನೆ. ಒಬ್ಬ ಒಳ್ಳೆಯ ಡೈರೆಕ್ಟರ್ದು ಸ್ಕ್ರಿಪ್ಟ್ ಸಿಕ್ಕಿದಾಗ, ಒಬ್ಬ ಒಳ್ಳೆಯ ಡೈರೆಕ್ಷನ್ ಅಲ್ಲಿ ಅವನಿಗೆ ಚಾನ್ಸ್ ಸಿಕ್ಕಿದಾಗ, ಅವನು ಓವರ್ ನೈಟ್ ಆಗಿ ಸಕ್ಸಸ್ ನೋಡ್ಬೇಕು ಅಂತಂದ್ರೆ ಅದಕ್ಕೆ ಗುರುಗಳ ದೃಷ್ಟಿ, ಅದೇ ಆ ಡೈರೆಕ್ಟರೇ ಅವರಿಗೆ ಗುರು ಆಗಿರ್ತಾರೆ. ಇದೇ ತರ ಬರೀ ಮೂವಿನೇ ಅಂತಲ್ಲ, ಜೀವನದ ಯಾವುದೇ ಕ್ಷೇತ್ರ ತಗೊಂಡ್ರು ಎಲ್ಲಿ ತನಕ ನಿಮಗೆ ಗುರು ಸಿಗಲ್ವೋ ಅಲ್ಲಿ ತನಕ ನಿಮ್ಮ ಜೀವನ ಕಷ್ಟಮಯವಾಗಿರುತ್ತೆ. ಆಗುತ್ತೆ, ಇಲ್ಲ ಅಂತಲ್ಲ, ಸ್ಟ್ರಗಲ್ ಜಾಸ್ತಿ ಇರುತ್ತೆ. ಗುರು ನೀವು 100 ದಿನದಲ್ಲಿ ಮಾಡಿರೋದನ್ನ ಗುರು ಒಂದೇ 1 ನಿಮಿಷದಲ್ಲಿ ನಿಮಗೆ ಹೇಳ್ಕೊಡ್ತಾರೆ. ದಟ್ ಈಸ್ ದ ಪವರ್ ಆಫ್ ಗುರು. ಅದು ನೆಕ್ಸ್ಟ್ ಗುರು ಪ್ಲಾನೆಟ್ ಬಗ್ಗೆ ಒಂದೊಂದು ಪ್ಲಾನೆಟ್ನ ಒಂದೊಂದು ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಆವಾಗ ಇನ್ನು ಡಿಟೇಲ್ ಆಗಿ ಅದ್ರ ಮಹತ್ವ ಹೇಳ್ತೀನಿ. ನೀವು ಆ ಗ್ರಹಗಳ ಮಹತ್ವವನ್ನು ತಿಳ್ಕೊಂಡಾಗ ಇನ್ನೂ ನಿಮ್ಗೆ ಖುಷಿ ಆಗುತ್ತೆ. ಇಷ್ಟೆಲ್ಲ ಕಾರಕತ್ವ ಇದೆಯಾ ಗುರುಗಳಿಗೆ ಅಂತ. ಗುರುಗಳಂತಂದ್ರೆ ಎವರ್ ಗ್ರೀನ್ ಪ್ಲಾನೆಟ್, ಸಾರ್ವತ್ರಿಕ ಶುಭ ಗ್ರಹ. ಅದು ಕೆಟ್ಟದ್ದು ಮಾಡಕ್ ಸಾಧ್ಯವೇ ಇಲ್ಲ ಗುರುಗ್ರಹಗಳು. ಗುರುಬಲ ಬಂದ್ರೇನೆ ಮನುಷ್ಯನ ಜೀವನ ಫ್ರೂಟ್ಫುಲ್ ಆಗಕ್ ಸಾಧ್ಯ. ಫಲವತ್ತಾಗಿ ಅವನ ಜೀವನ ಫ್ರೂಟ್ಫುಲ್ ಆಗಬೇಕು ಅಂತಂದ್ರೆ ಅದಕ್ಕೆ ಗುರು ದೃಷ್ಟಿ ಬೇಕು. ಗುರುಗಳ ದೃಷ್ಟಿ ಇದ್ದಾಗ ಕೋಟಿ ಪುಣ್ಯ ಅಂತ ಹೇಳ್ತಾರೆ. ಗುರು ಕೇತು ಒಟ್ಟಿಗೆ ಇದ್ರೆ ಕೋಟ್ಯಾಧೀಶ್ವರ ಯೋಗ ಅಂತಾರೆ. ಗುರು ಚಂದ್ರ ಒಟ್ಟಿಗೆ ಇದ್ರೆ ಗಜಕೇಸರಿ ಯೋಗ ಅಂತಾರೆ. ಹೀಗೆ ಹೇಳ್ತಾ ಹೋದ್ರೆ ತುಂಬಾ ಯೋಗಗಳಿದೆ. ನೀವು ಒಂದೊಂದು ಕಲ್ತಾಗ್ಲೂ ಇದರಲ್ಲಿ ಆಸಕ್ತಿ ಇರೋರು, ಜ್ಯೋತಿಷದಲ್ಲಿ ಆಸಕ್ತಿ ಇರುವವರು ಒಂದೊಂದು ವಿಷಯವನ್ನು ಕಲ್ತಾಗ ಡಿಟೇಲ್ ಆಗಿ ನೀವು ಸ್ಕ್ರಾಚ್ ಇಂದ ಒಂದೊಂದೇ ಕಲಿತಾ ಹೋದಾಗ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ ಅಂತಂದ್ರೆ ನೀವೇ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಅಂತ ಒಂದು ಸೀಕ್ರೆಟ್, ಅಂತ ಒಂದು ಬ್ಯೂಟಿ ಜ್ಯೋತಿಷದಲ್ಲಿದೆ. ಆಯ್ತು. ನೆಕ್ಸ್ಟ್ ಶುಕ್ರ ಸೌಂದರ್ಯದ ಕಾರಕ, ಸೌಂದರ್ಯ ಆರಾಧಕ. ಬ್ಯೂಟಿ ಅನ್ನೋದೇನೇನಿದೆ, ಲಕ್ಸುರಿ ಅನ್ನೋದೇನೇನಿದೆ ಪ್ರಪಂಚದಲ್ಲಿ, ಆರಾಮ ಅನ್ನೋದೇನೇನಿದೆ, ಸೌಮ್ಯವಾದಂಥದ್ದು ಅಂದ್ರೆ ಹಿಂಗ್ ಮುಟ್ಟಿದ್ರೂ ಮಾಸ್ ಆಗುವಂತಹದ್ದು, ಅಷ್ಟೊಂದು ಪರಿಮಳ, ಸೆಂಟು, ಫ್ರಾಗ್ನೆನ್ಸು, ಅದೆಲ್ಲವೂ ಶುಕ್ರನ ಅಂಡರಲ್ಲಿ ಬರುತ್ತೆ. ಗುರುಗಳೂ ವೆಲ್ತ್ ಕೊಡ್ತಾರೆ, ಶುಕ್ರನು ವೆಲ್ತ್ ಕೊಡ್ತಾರೆ. ಆದ್ರೆ ಇಬ್ರು ಕೊಡೋ ವೆಲ್ತ್ ಅಲ್ಲಿ ಡಿಫ್ರೆನ್ಸ್ ಇದೆ. ಶುಕ್ರ ಲಕ್ಸುರಿಯಸ್ ಕಾರಕ. ಇವರಿಬ್ಬರಿಗೆ 2 ರಾಶಿಗಳಿವೆ, ಒಂದು ವೃಷಭ, ಇನ್ನೊಂದು ತುಲಾ. ವೃಷಭ ಜಾತಕದಲ್ಲಿ ಡಿಫಾಲ್ಟ್ ಅಲ್ಲಿ ಇಲ್ಲಿ ಬರುತ್ತೆ. ಇದು ವೃಷಭ ರಾಶಿ 2ನೇ ಮನೆ ಬೈ ಡಿಫಾಲ್ಟ್ ಆಗಿ. ತುಲಾ ರಾಶಿ ಇಲ್ಲಿ ಬರುತ್ತೆ ಸಪ್ತಮದಲ್ಲಿ. ನೀವು ಇದರ ಚಿಹ್ನೆ ನೋಡಿದಾಗ ಒಂದು ತಕ್ಕಡಿ ಇರುತ್ತೆ, ಅದೇ ತುಲಾ ರಾಶಿ. ಅದು 2 ಬ್ಯಾಲೆನ್ಸ್ ಮಾಡುತ್ತೆ. ಅದಕ್ಕೆ ಇದು ದಾಂಪತ್ಯ ಜೀವನಕ್ಕೆ ಈ ಮನೆಯನ್ನ ಕಾರಕತ್ವವನ್ನ ಕೊಟ್ಟಿದ್ದಾರೆ. ಇದು ಚೆನ್ನಾಗಿದ್ದಾಗ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ತಕ್ಕಡಿ ಹೇಗೆ 2 ಕಡೆ ಸಮ ಬರಬೇಕು. 1 kg ನಾವು ಕಲ್ಲಿಟ್ಟಾಗ 1 kgಯ ಪದಾರ್ಥವನ್ನು ತುಂಬಿದಾಗ ಮಾತ್ರ ಸರಿಯಾಗುತ್ತೆ. ಅರ್ಧ kg ಹಾಕಿದ್ರೆ ಅದು ಸಮ ಬರಲ್ಲ 2. ಅದೇ ಜೀವನವೂ ಅಷ್ಟೇ. ಎಲ್ಲವನ್ನು ಸಮವಾಗಿ ತಗೊಂಡು ಹೋದಾಗ ಮಾತ್ರ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಇಂಥ ಮೀನಿಂಗ್ ಇದೆ ಅದರಲ್ಲಿ. ಅದನ್ನು ನೆಕ್ಸ್ಟ್
ಕ್ಲಾಸಲ್ಲಿ ನೋಡಬಹುದು. ಈಗ ನೆಕ್ಸ್ಟ್ ಶನಿ. ಶನಿ ಗ್ರಹಕ್ಕೆ ಮಕರ ಮತ್ತು ಕುಂಭ ಈ 2 ರಾಶಿಗಳ ಅಧಿಪತ್ಯ ಇದೆ. ಈ 2 ರಾಶಿಗಳಿಗೆ ಅಧಿಪತಿ ಶನಿಯೇ ಬರ್ತಾನೆ. ಶನಿ ವಯಸ್ಸಿನ ಕಾರಕ, ಆಯಸ್ಸಿನ ಕಾರಕ, ಅಂಧಕಾರದ ಕಾರಕ. ಶನಿ ಯಾಕೆ ಅಂಧಕಾರದ ಕಾರಕ ಅಂತಂದ್ರೆ, ಶನಿ ಮತ್ತೆ ಸೂರ್ಯ ಅವರಿಬ್ರು ಶತ್ರುಗಳು. ಸೂರ್ಯ ತಂದೆ ಆದ್ರೆ ಶನಿ ಮಗ. ಶನಿ ಏನ್ ಮಾಡ್ತಾನೆ, ಕಷ್ಟಪಡು ಅಂತ ಹೇಳ್ತಾನೆ. ಶನಿಯಲ್ಲಿ ನಿಧಾನತೆ ಇದೆ, ಅವನು ನಿಧಾನವೇ ಪ್ರಧಾನ ಅನ್ನುವಂತ ಒಂದು ಧ್ಯೇಯ ವಾಕ್ಯದ ಮೇಲೆ ಶನಿ ಹೋಗ್ತಾ ಇರುತ್ತೆ. ಶನಿ ಸಿದ್ಧಾಂತವೇ ಕಷ್ಟಪಟ್ಟು ದುಡಿಬೇಕು ಅನ್ನೋದು, ಕೆಲಸ ಮಾಡೋದು, ಕರ್ಮ ಅನ್ನೋದೇನು, ಮಾನವೀಯತೆ ಅಂದ್ರೆ ಏನು, ಹ್ಯುಮ್ಯಾನಿಟಿಯನ್ನ ರಿಪ್ರೆಸೆಂಟ್ ಮಾಡುವಂತ ಗ್ರಹ ಶನಿ. ಈ ಇಡೀ ನವಗ್ರಹಗಳಲ್ಲೇ ಒಂದು ನಾವು ಟ್ರಸ್ಟ್ ಮಾಡುವಂತ ಗ್ರಹ ಯಾವ್ದಾದ್ರು ಒಂದು ಇದೆ ಅಂದ್ರೆ ಅದೇ ಶನಿ ಗ್ರಹ. ಶನಿ ಮತ್ತೆ ಗುರುಗಳ ಬಗ್ಗೆ ಹೇಳೋದಿನ ಸ್ವಲ್ಪ ಕ್ಲಾಸಲ್ಲಿ ಹಿಂದಿ ಆಗುತ್ತೆ. ಅವತ್ತು ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ. ನನ್ನ ಎಲ್ಲ ಎಕ್ಸ್ಪೆರಿಮೆಂಟ್ ಏನೇನು ರಿಸರ್ಚ್ ಇದೆ ಎಲ್ಲವನ್ನು ಹೇಳಬೇಕು ಅಂತ ತುಂಬಾ ಆಸೆ ಇದೆ. ಅದು ಖಂಡಿತವಾಗಿಯೂ ಹೇಳ್ತೀನಿ. ಶನಿ ತುಂಬಾ ನಿಧಾನವಾಗಿ, ತುಂಬಾ ಕಷ್ಟಪಟ್ಟು ದುಡಿ ಅಂತ ಹೇಳ್ತಾನೆ, ತುಂಬಾ ನಿಧಾನವಾಗಿ ರಿಸಲ್ಟ್ಸ್ ಕೊಡ್ತಾನೆ. ಅದೇ ಶನಿ ಗ್ರಹ. ಶನಿ ಗ್ರಹಕ್ಕೆ ಇಲ್ಲಿ 2 ಮನೆಗಳು ಬರ್ತವೆ, ಒಂದು 10, 11, ಮಕರ, ಕುಂಭ, ಕ್ಯಾಪ್ರಿಕಾನ್, ಅಕ್ವೇರಿಯಸ್. ಹೀಗೆ ಎಲ್ಲ ನವಗ್ರಹಗಳಿಗೂ ಒಂದೊಂದು ಮನೆ. ರಾಹು ಕೇತುಗಳಿಗೆ ಸ್ಪೆಸಿಫಿಕ್ ಆಗಿ ಇಂಥದ್ದೇ ಮನೆ ಅಂತ ಫಿಕ್ಸ್ ಏನಿಲ್ಲ. ಆದ್ರೇನು ಕೆಲವೊಬ್ರು ಮಿಥುನದಲ್ಲಿ, ಕೆಲವೊಬ್ರು ವೃಷಭದಲ್ಲಿ ರಾಹು ಉಚ್ಚನಾಗ್ತಾನೆ ಅಂತ ಹೇಳ್ತಾರೆ. ಕೇತು ಬಂದ್ಬಿಟ್ಟು ವೃಶ್ಚಿಕದಲ್ಲಿ ಉಚ್ಚನಾಗ್ತಾನೆ ಅಂತ ಹೇಳಿದ್ದಾರೆ. ಹಾಗೆಯೇ ಕುಂಭರಾಶಿ ರಾಹುಗೆ ಸ್ವಗ್ರಹಿ ಅಂತಾನು ಹೇಳ್ತಾರೆ. ಕೇತು ವೃಶ್ಚಿಕ ರಾಶಿ ಕೇತುಗೆ ಸ್ವಗ್ರಹಿ ಅಂತ ಹೇಳ್ತಾರೆ. ಇದು ಒಂದು ನಂಬಿಕೆ ಇದೆ. ಕೆಲವೊಂದು ಗ್ರಂಥಗಳಲ್ಲಿ ಕೆಲವೊಬ್ಬರ ಜ್ಯೋತಿಷಿಗಳ ಅವರು ತಮ್ಮ ಮತವನ್ನ ಇಟ್ಟಿದ್ದಾರೆ. ಹೀಗಾಗಿ ನೀವು ಅವು ಪ್ಲೇಸ್ಮೆಂಟ್ ಆದಾಗ ಅವು ಕೊಡೋ ರಿಸಲ್ಟ್ಸ್ ಮೇಲೆ ನೀವು ಡಿಸಿಷನ್ ತಗೋಬಹುದು. ಇವು ಗ್ರಹಗಳು, ಇವು ರಾಶಿಗಳು. ನೀವು ಸೂರ್ಯ ಸಿಂಹ ರಾಶಿಯಿಂದ ಹಿಡಿದು ಮೀನ ರಾಶಿ ತನಕ ಎಲ್ಲವನ್ನು ಬೈಹಟ್ ಮಾಡಿ ಯಾವ್ಯಾವ ರಾಶಿಗಳಿಗೆ ಯಾರ ಅಧಿಪತಿ, ಯಾವ ರಾಶಿಗೆ ಯಾವ ಗ್ರಹಕ್ಕೆ ಯಾವ ರಾಶಿ ಬರುತ್ತೆ ಅಂತ ಸರಿಯಾಗಿ ಇದನ್ನ ಬೈಹಟ್ ಮಾಡಬೇಕು. ಈ ನವಗ್ರಹಗಳನ್ನ, ಈ ದ್ವಾದಶ ರಾಶಿಗಳನ್ನ ನೀವು ಸರಿಯಾಗಿ ಪರ್ಫೆಕ್ಟ್ ಆಗಿ ಗೊತ್ತಾದಾಗ ನಿಮಗೆ ನೆಕ್ಸ್ಟ್ ಸ್ಟೆಪ್ ಜಾತಕ ಹಾಕೋಕೆ ನಿಮಗೂ ಗೊತ್ತಾಗುತ್ತೆ. ಲಗ್ನದಲ್ಲಿ ಯಾವುದೇ ರಾಶಿ ಬಂದರೂ ನೀವು ಕಂಡುಹಿಡಿಯಬಹುದು, ಸಪ್ತಮದಲ್ಲಿ ಯಾವುದೇ ಬಂದರೂ ಕಂಡುಹಿಡಿಯಬಹುದು, ದಶಮದಲ್ಲಿ ಯಾವುದೇ ಬಂದರೂ ಕಂಡುಹಿಡಿಯಬಹುದು, ತೃತೀಯದಲ್ಲಿ ಯಾವುದೇ ರಾಶಿ ಇದ್ರೂ ನಿಮಗೆ ಈಸಿಯಾಗಿ ಪ್ರೊಡಿಕ್ಷನ್ ಮಾಡೋಕ್ಕೆ ಗೊತ್ತಾಗುತ್ತೆ. ಇವುಗಳನ್ನ ಯಾವ ಮನೆಗೆ ಯಾರ ಅಧಿಪತಿ, ಯಾವ ಗ್ರಹಕ್ಕೆ ಯಾವ ರಾಶಿ ಆಧಿಪತ್ಯ ಇದೆ, ಇದಿಷ್ಟನ್ನ ಪರ್ಫೆಕ್ಟ್ ಆಗಿ ಥರೋ ಆಗಿ ಬ್ಯಾಟ್ ಮಾಡಿ ಇದಷ್ಟು ನೆನಪಿಟ್ಕೊಂಡ್ರೆ ಇದೇ ಬೇಸಿಕ್. ಇದ್ರ ಮೇಲೇನೆ ಜ್ಯೋತಿಷ ಬರುತ್ತೆ. ಇವು ಗೊತ್ತಿಲ್ಲ ಅಂತಂದ್ರೆ ನಿಮ್ಗೆ ಏನೇನೋ ಅರ್ಥ ಆಗಲ್ಲ, ಜ್ಯೋತಿಷ ಹೇಳೋದು ಏನೇನೋ ಅರ್ಥ ಆಗಲ್ಲ. ಇವುಗಳು ಫಸ್ಟ್ ಕಲಿಬೇಕು. ABCD ಕಲ್ತ್ರೆ ಹೆಂಗೆ ಓದಕ್ ಬರುತ್ತೆ, A ಕಲ್ತ್ರೆ ಹೆಂಗೆ ಓದಕ್ ಬರುತ್ತೆ, ಅದೇ ತರ ಇವು ABCDಗಳು, ವರ್ಣಮಾಲೆಗಳು ಅಂತ ಹೇಳ್ಬೋದು. ಇವುಗಳನ್ನ ನೀವು ಕಲ್ತಾಗ ಈಸಿ ಆಗುತ್ತೆ. ಇಲ್ಲಿವರೆಗೂ ನೋಡಿರುವಂತಹ ಎಲ್ಲ ಮಿತ್ರರಿಗೂ ಧನ್ಯವಾದಗಳು.